ಗೀತಾ ಮಹಾತ್ಮೆ. ಮನಸ್ಸನ್ನು ಹೇಗೆ ನಿಗ್ರಹಿಸಬೇಕು ಎಂದು ಕೇಳಿದ ಅರ್ಜುನನ ಪ್ರಶ್ನೆಗೆ ಭಗವಂತನು ಅಧ್ಯಾಯ 6 ಶ್ಲೋಕ ಸಂಖ್ಯೆ 26ರಲ್ಲಿ ಈ ರೀತಿಯಾಗಿ ಹೇಳುತ್ತಾನೆ. ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತತ್ ಆತ್ಮನ್ಯೇವ ವಶಂ ನಯೇತ್. ಚಂಚಲವೂ ಅಸ್ಥಿರವೂ ಆದ ಮನಸ್ಸನ್ನು ಅದು ಯಾವ ವಿಷಯಗಳನ್ನು ಹುಡುಕಿಕೊಂಡು ಹೊರಗೆ ಹೋಗುವುದೋ ಅದೇ ವಿಷಯಗಳ ಮೂಲಕ ನಿಗ್ರಹಿಸಿ ಆತ್ಮವಶವಾಗುವಂತೆ ಮಾಡಬೇಕು ಎನ್ನುತ್ತಾನೆ ಭಗವಂತ. ಚಂಚಲವೂ ಅಸ್ಥಿರವೂ ಆದ ಮನಸ್ಸನ್ನು ವಿಷಯಗಳಿಂದ ಬೇರ್ಪಡಿಸುವುದು ಅಷ್ಟು ಸುಲಭವಲ್ಲ. ಅದು ಕೇವಲ ಆತ್ಮನಿಗ್ರಹದಿಂದ ಮಾತ್ರ ಸಾಧ್ಯ. ಜಗತ್ತಿನ ವೇಗಗಳಲ್ಲಿ ಶಬ್ದವೇಗ, ವಾಯುವೇಗ, ಬೆಳಕಿನ ವೇಗಗಳಿಗಿಂತ ಎಷ್ಟೋ ಪಟ್ಟು ಹೆಚ್ಚಿನ ವೇಗವೇ ಮನೋವೇಗ. ನಮ್ಮ ಭೌತಿಕ ಶರೀರ ಎಲ್ಲರೊಂದಿಗೆ ಇದ್ದರೂ ಮನಸ್ಸು ಮಾತ್ರ ಎಷ್ಟೋ ಸಾವಿರ ಮೈಲು ದೂರದಲ್ಲಿರುವ ವಸ್ತು ವಿಷಯಗಳ ಬಗ್ಗೆ ಯೋಚನೆ ಮಾಡುವುದು ನಮ್ಮ ಅನುಭವಕ್ಕೆ ಬರುತ್ತದೆ. ಇಂತಹ ಸಂದರ್ಭದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಮೊದಲಾದ ಅರಿಷಡ್ ವೈರಿಗಳು ಮನಸ್ಸಿನೊಳಗೆ ಸೇರಿಕೊಂಡು ನಿಮಿಷಾರ್ಧದಲ್ಲಿ ಎಲ್ಲವನ್ನೂ ಯೋಚಿಸುತ್ತದೆ. ಕಂಡದ್ದೆಲ್ಲ ಪಡೆಯಬೇಕೆಂಬ ಕಾಮ, ಪಡೆದ ನಂತರ ಆ ವಸ್ತು ನನಗೇ, ನನ್ನವರಿಗೇ ಇರಲಿ ಎಂಬ ಮೋಹ, ಇನ್ನೂ ಹೆಚ್ಚು ಗಳಿಸಬೇಕೆಂಬ ಲೋಭ, ಅದು ಸಿಕ್ಕಾಗ ಮದ, ಜೊತೆಗೆ ಅವು ಯಾರಿಗೂ ಸಿಗಬಾರದೆಂಬ ಮತ್ಸರ, ಇವೆಲ್ಲವೂ ಅಸಾಧ್ಯವಾದಾಗ ಕ್ರೋಧ. ಈ ರೀತಿ 6 ಚಕ್ರಗಳಲ್ಲಿ ನಮ್ಮ ಮನಸ್ಸು ಶರೀರ ಬಂದಿಯಾಗಿರುವಾಗ ಅದರಿಂದ ಹೊರಕ್ಕೆ ಬರುವುದು ಸುಲಭವಲ್ಲ. ಮನುಷ್ಯನಾದವನು ಸ್ವಪ್ರಯತ್ನದಿಂದ ಮೇಲಿನ ಪ್ರತಿ ಚಕ್ರವನ್ನು ನಿರ್ಬಂಧಿಸಿ ಆ ಅರಿಷಡ್ ವರ್ಗಗಳು ನಮ್ಮ ಮನಸ್ಸಿನೊಳಗೆ ನುಸುಳದಂತೆ ಜಾಗರೂಕನಾಗಿರಬೇಕು. ಎಚ್ಚರ ತಪ್ಪಿದರೆ ಒಂದು ಚಕ್ರದಿಂದ ಹೊರಬರುವಷ್ಟರಲ್ಲಿ ಮತ್ತೊಂದು ಚಕ್ರದೊಳಗೆ ಅದು ಬಂದಿಯಾಗುತ್ತದೆ. ಇವತ್ತಿನ ನಮ್ಮ ಸುತ್ತಮುತ್ತಲಿನ ವಿಷಯಾಸಕ್ತಿಗಳನ್ನು ಆಕರ್ಷಣೆ ಎಂದು ಭ್ರಮಿಸುವುದರಿಂದ ಅವುಗಳನ್ನು ಬದಿಗಿರಿಸಿ ಮನೋನಿಗ್ರಹ ಮಾಡಿ ಆತ್ಮಶುದ್ಧಿಯನ್ನು ಮಾಡಿಕೊಳ್ಳುವುದು ತತ್ವಜ್ಞಾನಿಗಳಿಗೆ ಅಥವಾ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ. ಇದನ್ನೇ ಇಲ್ಲಿ ಭಗವಂತ ಆತ್ಮ ಸಂಯಮ ಎಂದು ಹೇಳಿದ್ದಾನೆ. ಆತ್ಮನಿಗ್ರಹಕ್ಕೆ ಪೂರಕವಾದ ಅನೇಕ ವಿಚಾರಗಳನ್ನು ಹಾಗೂ ಸೂಚನೆಗಳನ್ನು ಭಗವಂತ ಗೀತೆಯಲ್ಲಿ ಅರ್ಜುನನಿಗೆ ಉಪದೇಶ ಮಾಡುವ ಮೂಲಕ ಮಾನವ ಕೋಟಿಗೆ ಸಂದೇಶ ನೀಡಿದ್ದಾನೆ. ಅದನ್ನು ನಾವು ಅನುಸರಿಸಿ ಗುರಿ ತಲುಪೋಣ. ಪ್ರಯತ್ನ ನಮ್ಮದು, ಫಲ ಭಗವಂತನದು. ಹರಿ ಓಂ.